ಮಿತ್ರರೇ ನಮಸ್ಕಾರ. ನೀತಿ ಡಿಕೋಡ್ಗೆ ಸ್ವಾಗತ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಿಚ್ಚು ಈಗ ಜಾಗತಿಕ ಆರ್ಥಿಕತೆಯನ್ನೇ ನಿಧಾನವಾಗಿ ಆವರಿಸುತ್ತಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನ ಇಂಧನ ಸಂಪನ್ಮೂಲಗಳನ್ನು ಗುರಿಯಾಗಿಸಿಕೊಂಡು ಹೊಸ ದಂಡಯಾತ್ರೆಯನ್ನು ಆರಂಭಿಸಿದ್ದಾರೆ. ನ್ಯೂಯಾರ್ಕ್ ಟೈಮ್ಸ್ ವರದಿ ಪ್ರಕಾರ ಅಮೆರಿಕದ ವಾಯುಪಡೆಯು ಇರಾನ್ನ ಪ್ರಮುಖ ತೈಲ ಸಂಸ್ಕರಣಾಗಾರಗಳ ಮೇಲೆ ದಾಳಿ ನಡೆಸುತ್ತಿದೆ. ಇದು ಇಡೀ ಜಗತ್ತನ್ನೇ ನಡುಗಿಸುವ ಆಯಿಲ್ ವಾರ್ ಆಗಿ ರೂಪುಗೊಳ್ಳುತ್ತಿದೆ. ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಾಗಿನಿಂದಲೇ ಇರಾನ್ ವಿರುದ್ಧ ಕಠಿಣ ನಿಲುವನ್ನು ಅನುಸರಿಸಿದ್ದಾರೆ. ಇರಾನ್ನ ಅಣುಶಕ್ತಿ ಕಾರ್ಯಕ್ರಮವನ್ನು ನಿಯಂತ್ರಿಸುವುದು ಮುಖ್ಯ ಉದ್ದೇಶ ಎಂದು ಹೇಳಲಾಗುತ್ತಿದ್ದರೂ ಅದರ ಹಿಂದಿರುವ ನಿಜವಾದ ಲೆಕ್ಕಾಚಾರ ಇರಾನ್ನ ತೈಲ ಆದಾಯವನ್ನು ಶೂನ್ಯಕ್ಕೆ ಇಳಿಸುವುದು ಎಂಬುದಾಗಿ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಈ ಆಕ್ರಮಣಕಾರಿ ನಡೆ ಜಾಗತಿಕ ಪೂರೈಕೆಯಲ್ಲಿ ಅಸ್ಥಿರತೆಯನ್ನು ಉಂಟುಮಾಡಿದೆ. ತೈಲ ಸಾಗಣೆ ಹಡಗುಗಳು ಸಮುದ್ರದ ಮಧ್ಯದಲ್ಲೇ ನಿಂತಿರುವ ಸ್ಥಿತಿ ಕಾಣುತ್ತಿದೆ. ಈ ಯುದ್ಧದ ತಕ್ಷಣದ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳು ಏರಿಕೆಯಾಗುತ್ತಿವೆ. ಬ್ರೆಂಟ್ ಕ್ರೂಡ್ ಪ್ರತಿ ಬ್ಯಾರೆಲ್ಗೆ ಈಗಾಗಲೇ $110 ದಾಟಿದ್ದು ಅದು $160 ಏರಬಹುದು ಎಂಬ ಅಂದಾಜು ವ್ಯಕ್ತವಾಗುತ್ತಿದೆ. ಈ ಬೆಳವಣಿಗೆ ಜಾಗತಿಕ ಪೂರೈಕೆ ಸರಪಳಿಯನ್ನು ದುರ್ಬಲಗೊಳಿಸಿದೆ. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಮೇಲೆ ಭಾರೀ ಒತ್ತಡ ತಂದಿದೆ. ಭಾರತಕ್ಕೆ ಇದು ಆರ್ಥಿಕ ಸುನಾಮಿಯಂತೆ ತೋರುತ್ತಿದೆ. ಭಾರತ ತನ್ನ ತೈಲ ಅವಶ್ಯಕತೆಗಾಗಿ ಆಮದಿನ ಮೇಲೆ ಹೆಚ್ಚಿನ ಮಟ್ಟಿಗೆ ಅವಲಂಬಿತವಾಗಿದೆ. ತೈಲ ಬೆಲೆ ಏರಿದರೆ ಪೆಟ್ರೋಲ್, ಡೀಸೆಲ್ ಮಾತ್ರವಲ್ಲದೆ ದೈನಂದಿನ ಅಗತ್ಯ ವಸ್ತುಗಳ ಬೆಲೆಯೂ ಏರಲಿದೆ. ಇದು ಹಣದುಬ್ಬರವನ್ನು ನಿಯಂತ್ರಣದ ಹೊರಗೆ ತೆಗೆದುಕೊಂಡು ಹೋಗುವ ಸಾಧ್ಯತೆ ಇದೆ. ಸರ್ಕಾರ ಈಗಾಗಲೇ ಪರಿಸ್ಥಿತಿಯನ್ನು ಸಮೀಕ್ಷಿಸಲು ತುರ್ತು ಸಭೆಗಳನ್ನು ನಡೆಸುತ್ತಿದೆ. ಈ ಸಂಘರ್ಷದಲ್ಲಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಪ್ರಮುಖ ಪಾತ್ರ ವಹಿಸುತ್ತಿದೆ. ಇದು ಜಗತ್ತಿನ ಅತ್ಯಂತ ಮುಖ್ಯ ತೈಲ ಸಾಗಾಣಿಕಾ ಮಾರ್ಗಗಳಲ್ಲಿ ಒಂದಾಗಿದೆ. ಇಲ್ಲಿ ಸಂಚಾರ ಸ್ಥಗಿತಗೊಂಡರೆ ಜಗತ್ತಿನ 20% ಹೆಚ್ಚು ತೈಲ ಪೂರೈಕೆ ಇಂದು ಹೋಗಲಿದೆ. ಇರಾನ್ ಕೂಡ ತಿರುಗೇಟಿಗೆ ಸಜ್ಜಾಗಿದ್ದು ಅಗತ್ಯವಿದ್ದರೆ ಈ ಮಾರ್ಗವನ್ನು ಸಂಪೂರ್ಣವಾಗಿ ಬಂದ್ ಮಾಡುವ ಸೂಚನೆ ನೀಡಿದೆ. ಈ ಯುದ್ಧದ ಹಿಂದೆ ಅಮೆರಿಕದ ಶೇಲ್ ಆಯಿಲ್ ಕಂಪನಿಗಳ ಹಿತಾಸಕ್ತಿಯೂ ಅಡಗಿದೆ ಎಂಬ ಮಾತು ಕೇಳಿಬರುತ್ತಿದೆ. ಮಧ್ಯಪ್ರಾಚ್ಯದಲ್ಲಿ ಅಸ್ಥಿರತೆ ಹೆಚ್ಚಾದಂತೆ ಅಮೆರಿಕದ ತೈಲಕ್ಕೆ ಬೇಡಿಕೆ ಮತ್ತು ಬೆಲೆ ಎರಡೂ ಹೆಚ್ಚಾಗುತ್ತವೆ. ಇದು ತಾತ್ಕಾಲಿಕವಾಗಿ ಅಮೆರಿಕದ ಆರ್ಥಿಕತೆಗೆ ಲಾಭಕಾರಿಯಾಗಬಹುದು, ಆದರೆ ಯುರೋಪ್ ಮತ್ತು ಭಾರತದಂತಹ ಮಿತ್ರ ರಾಷ್ಟ್ರಗಳಿಗೆ ಇದು ಗಂಭೀರ ಪರಿಣಾಮ ಬೀರುತ್ತದೆ. ಇರಾನಿನ ಸೈಬರ್ ಯುದ್ಧದ ದಿಕ್ಕಿನಲ್ಲೂ ಕೂಡ ಹೆಜ್ಜೆ ಇಟ್ಟಿದೆ. ಅಮೆರಿಕದ ಇಂಧನ ಪೂರೈಕೆ ವ್ಯವಸ್ಥೆಯ ಮೇಲೆ ಸೈಬರ್ ದಾಳಿಗಳನ್ನು ನಡೆಸುವ ಮೂಲಕ ಪ್ರತೀಕಾರ ತೀರಿಸಲು ಪ್ರಯತ್ನಿಸುತ್ತಿದೆ. ಇದರ ಜೊತೆಗೆ ಗಲ್ಫ್ ಪ್ರದೇಶದಲ್ಲಿ ಪ್ರಾಕ್ಸಿ ಸಂಘರ್ಷಗಳ ಆತಂಕವೂ ಹೆಚ್ಚಾಗಿದೆ. ಯುದ್ಧವು ಒಂದು ದೇಶಕ್ಕೆ ಸೀಮಿತವಾಗದೆ ಪ್ರಾಂತ್ಯವನ್ನೇ ಆವರಿಸುವ ಸೂಚನೆ ನೀಡುತ್ತಿದೆ. ಭಾರತ ಈ ಪರಿಸ್ಥಿತಿಯಲ್ಲಿ ಜಾಗರೂಕವಾಗಿ ನಡೆದುಕೊಳ್ಳುತ್ತಿದೆ. ಒಂದು ಕಡೆ ಅಮೆರಿಕ ಜೊತೆ ವ್ಯೂಹಾತ್ಮಕ ಸಂಬಂಧ, ಇನ್ನೊಂದು ಕಡೆ ಇಂಧನ ಭದ್ರತೆ. ಭಾರತವು ರಷ್ಯಾದಿಂದ ಕಡಿಮೆ ದರದಲ್ಲಿ ತೈಲವನ್ನು ಖರೀದಿಸುವ ಮೂಲಕ ಈ ಒತ್ತಡವನ್ನು ಸಮತೋಲನಗೊಳಿಸಲು ಪ್ರಯತ್ನಿಸುತ್ತಿದೆ. ಆದರೆ ಜಾಗತಿಕ ರಾಜಕೀಯ ಸಮೀಕರಣಗಳು ದಿನದಿಂದ ದಿನಕ್ಕೆ ಸಂಕೀರ್ಣವಾಗುತ್ತಿವೆ. ಈ ಸಂಘರ್ಷ ಕೇವಲ ತೈಲದ ಬಗ್ಗೆ ಮಾತ್ರವಲ್ಲದೆ ಜಾಗತಿಕ ಶಕ್ತಿಯ ಸಮತೋಲನದ ಬಗ್ಗೆ ಕೂಡ ಆಗಿದೆ. ಚೀನಾ ಇರಾನ್ಗೆ ಪರೋಕ್ಷ ಬೆಂಬಲ ನೀಡುತ್ತಿರುವುದು ಪರಿಸ್ಥಿತಿಯನ್ನು ಇನ್ನಷ್ಟು ಗಂಭೀರಗೊಳಿಸಿದೆ. ಅಮೆರಿಕ ಮತ್ತು ಚೀನಾ ನಡುವಿನ ಒತ್ತಡ ಮತ್ತಷ್ಟು ತೀವ್ರಗೊಳ್ಳುತ್ತಿವೆ. ಈ ಬೆಳವಣಿಗೆಗಳ ಪರಿಣಾಮ ಸಾಮಾನ್ಯ ಜನರ ಬದುಕಿನ ಮೇಲೆ ನೇರವಾಗಿ ಬೀಳಲಿದೆ. ವಿಮಾನ ಪ್ರಯಾಣ ದರಗಳು ಏರಲಿವೆ, ಸರಕು ಸಾಗಾಣಿಕೆ ವೆಚ್ಚ ಹೆಚ್ಚಾಗಲಿದೆ, ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೇರಲಿದೆ. ಒಂದು ಯುದ್ಧವು ಹೇಗೆ ಪ್ರತಿಯೊಬ್ಬರ ದಿನನಿತ್ಯದ ಬದುಕಿನ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಡೊನಾಲ್ಡ್ ಟ್ರಂಪ್ ಈ ನೀತಿಯನ್ನ ಅಮೆರಿಕದ ಒಳಗೂ ಕೆಲವರು ವಿರೋಧಿಸುತ್ತಿದ್ದಾರೆ. ಯುದ್ಧವು ಸಮಸ್ಯೆಗೆ ಪರಿಹಾರವಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ. ಆದರೂ ಅಮೆರಿಕ ಫಸ್ಟ್ ಎಂಬ ಧ್ಯೇಯದೊಂದಿಗೆ ಈ ಕ್ರಮ ಮುಂದುವರಿಯುತ್ತಿದೆ. ಈ ಸಂಘರ್ಷದ ಅಂತ್ಯ ಎಲ್ಲಿಗೆ ತಲುಪುತ್ತದೆ ಎಂಬುದು ಈಗ ವಿಶ್ವದ ಗಮನ ಸೆಳೆದಿದೆ. ಸ್ನೇಹಿತರೆ, ಈ ಆಯಿಲ್ ಯುದ್ಧದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಡೊನಾಲ್ಡ್ ಟ್ರಂಪ್ ಈ ರೀತಿ ಸರಿಯೇ? ಭಾರತವು ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಆಳವಾದ ಜಿಯೋಪೊಲಿಟಿಕಲ್ ವಿಶ್ಲೇಷಣೆಗಾಗಿ ನೀತಿ ಡಿಕೋಡ್ ಅನ್ನು ಅನುಸರಿಸಿ. ಜೈ ಹಿಂದ್, ಜೈ ಕರ್ನಾಟಕ.